ವೀಕ್ಷಕರೇ, ಭಟ್ಕಲ್ ಒನ್ ಮೀಡಿಯಾಗೆ ಸ್ವಾಗತ. ನಾನು MR ಮಾನ್ವಿ. ಗೋವಾದ ಅತ್ಯಂತ ದೊಡ್ಡ ಕ್ರಿಮಿನಲ್ಗಳನ್ನು ರಾಜಕೀಯ ಮತ್ತು ವ್ಯವಸ್ಥೆಯ ದೊಡ್ಡ ಬಿಕ್ಕಟ್ಟಿನ ನಡುವೆ ಇಂಡಿಗೋ ವಿಮಾನವು ಹೇಗೆ ದೇಶದಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡಿತು ಎಂಬುದರ ಕುರಿತು ಅದರ ಹಿಂದಿನ ಕರಾಳ ಕಥೆಯನ್ನು ಇಂದು ಈ ವಿಶೇಷ ಕಾರ್ಯಕ್ರಮದಲ್ಲಿ ನೋಡೋಣ. ಸ್ನೇಹಿತರೆ, ಗೋವಾದಲ್ಲಿ ಇತ್ತೀಚೆಗೆ ನಡೆದ ಭೀಕರ ದುರಂತದಲ್ಲಿ 25ಕ್ಕೂ ಹೆಚ್ಚು ಮುಗ್ಧ ಜನರು ಸಾವನ್ನಪ್ಪಿದ್ದಾರೆ ಮತ್ತು ಡಜನ್ ಗಟ್ಟಲೆ ಜನರು ಸುಟ್ಟು ಗಾಯಗೊಂಡಿದ್ದಾರೆ. ಈ ದುರಂತಕ್ಕೆ ಕಾರಣರಾದವರು ನೈಟ್ ಕ್ಲಬ್ನ ಮಾಲೀಕರು ಗೌರವ್ ಲೂತ್ರಾ ಮತ್ತು ಸೌರವ್ ಲೂತ್ರಾ. ಆಘಾತಕಾರಿ ವಿಷಯವೇನೆಂದರೆ, ಈ ನೈಟ್ ಕ್ಲಬ್ ಬರ್ಚ್ ನೈಟ್ ಕ್ಲಬ್ ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿ ನಡೆಯುತ್ತಿತ್ತು. ಈ ನರಹತ್ಯೆ ಆರೋಪಿಗಳು ಇಂದು ಭಾರತದ ಗಡಿ ದಾಟಿ ಥೈಲ್ಯಾಂಡ್ಗೆ ಪರಾರಿಯಾಗಿದ್ದಾರೆ. ಇಷ್ಟೊಂದು ದೊಡ್ಡ ಅಪರಾಧ ಎಸಗಿದ ನಂತರವೂ ಕೂಡ ಲೂತ್ರಾ ಸಹೋದರರು ಹೇಗೆ ತಪ್ಪಿಸಿಕೊಂಡರು? ದೇಶದ ವಿಮಾನಯಾನ ಸಂಸ್ಥೆ ಇಂಡಿಗೋ ಸಂಪೂರ್ಣ ಬಿಕ್ಕಟ್ಟಿನಲ್ಲಿದ್ದಾಗ, ಸಾವಿರಾರು ವಿಮಾನಗಳು ರದ್ದಾಗಿ ಪ್ರಯಾಣಿಕರು ಗೊಂದಲದಿದ್ದಾಗ, ದಿಲ್ಲಿ ವಿಮಾನ ನಿಲ್ದಾಣದಲ್ಲಿ ಗಲಾಟೆಗಳಾಗುತ್ತಿದ್ದ ಸಮಯದಲ್ಲಿಯೇ ಈ ಅಪರಾಧಿಗಳು ಕೇವಲ ಅರ್ಧ ಗಂಟೆಯಲ್ಲಿ ಟಿಕೆಟ್ ಮತ್ತು ಬೋರ್ಡಿಂಗ್ ಪಾಸ್ ಪಡೆದರು. ಇಂಡಿಗೋ ಸಿಬ್ಬಂದಿ ಅವರಿಗೆ VIP ರೀತಿಯಲ್ಲಿ ಸೌಕರ್ಯ ಒದಗಿಸಿ ಭದ್ರತಾ ಕ್ಲಿಯರೆನ್ಸ್ಗಳನ್ನು ಕ್ಷಣಾರ್ಧದಲ್ಲಿ ಮಾಡಿಸಿ ಅವರನ್ನು ಬೆಳಿಗ್ಗೆ 5:30 ವಿಮಾನದಲ್ಲಿ ಹತ್ತಿಸಿ ದೇಶದಿಂದ ಹೊರಗೆ ಕಳುಹಿಸಿತು. ಸಾಮಾನ್ಯ ಪ್ರಯಾಣಿಕರಿಗೆ ವಿಮಾನಗಳು ಸಿಗದ ಹೋದರೂ ಕೂಡ ಈ ಅಪರಾಧಿಗಳನ್ನು ಕೊರೆಯುವ ವಿಮಾನವು ನಿಗದಿತ ಸಮಯಕ್ಕೆ ಹಾರಿಹೋಯಿತು. ಈ ಇಡೀ ಪ್ರಕರಣದಲ್ಲಿ ವ್ಯವಸ್ಥೆಯು ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡಿದೆಂಬ ಆರೋಪವಿದೆ. ಶನಿವಾರ ರಾತ್ರಿ 12:04 ಸುಮಾರಿಗೆ ಗೋವಾ ಪೊಲೀಸರಿಗೆ DGP, ಕಮಿಷನರ್ ಸೇರಿದಂತೆ ಅಗ್ನಿ ದುರಂತದ ಸಂಪೂರ್ಣ ಮಾಹಿತಿ, ಸಾವಿನ ಸಂಖ್ಯೆ ಮತ್ತು ಮಾಲೀಕರ ಹೆಸರು, ವಿಳಾಸ, ಅವರು ದೆಹಲಿ ನಿವಾಸಿಗಳು ಎಂದು ಎಲ್ಲವೂ ತಿಳಿದಿತ್ತು. ಎಲ್ಲ ಮಾಹಿತಿ ಲಭ್ಯವಿದ್ದರೂ ಕೂಡ ಲೂತ್ರಾ ಸಹೋದರರಿಗೆ ಸುಮಾರು 5 ರಿಂದ 6 ಗಂಟೆಗಳ ಕಾಲಾವಕಾಶ ನೀಡಲಾಯಿತು. ಅವರು ಮನೆಯಿಂದ ಹೊರಟು ವಿಮಾನ ನಿಲ್ದಾಣ ತಲುಪಿ ವಿಮಾನ ಹತ್ತಿ ದೇಶ ಬಿಟ್ಟು ಹೋದ ನಂತರವೇ ಪೊಲೀಸರು ಅವರ ದೆಹಲಿಯ ಮನೆಯ ಮೇಲೆ ದಾಳಿ ಮಾಡಿದರು. ಗೋವಾ ಪೊಲೀಸರು, ದೆಹಲಿ ಪೊಲೀಸರು ವಿಮಾನ ನಿಲ್ದಾಣದಲ್ಲಿರುವ CISF ಮತ್ತು ಇಮಿಗ್ರೇಷನ್ ಅಂತಹ ಕೇಂದ್ರ ಸರ್ಕಾರದ ಸಂಸ್ಥೆಗಳ ನಡುವಿನ ಸಂಪರ್ಕದಲ್ಲಾದ ಲೋಪವೇ ಇದಕ್ಕೆ ಕಾರಣ ಎನ್ನಲಾಗುತ್ತಿದೆ. ವಾಸ್ತವವಾಗಿ ಅವರನ್ನು ಓಡಿಸಲಾಯಿತು. ಅವರು ಇಲ್ಲಿ ಉಳಿದರೆ ಹಲವು ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಗುಟ್ಟನ್ನು ಹೊರಹಾಕುವ ಸಾಧ್ಯತೆ ಇದ್ದುದರಿಂದ ಹೀಗೆ ಮಾಡಲಾಗಿದೆ ಎಂಬ ಮಾತು ಗೋವಾ ಮತ್ತು ದೆಹಲಿಯಾದ್ಯಂತ ಚರ್ಚೆಯಲ್ಲಿದೆ. ಇಷ್ಟೊಂದು ದೊಡ್ಡ ಬಿಕ್ಕಟ್ಟು ಇಂಡಿಗೋದಲ್ಲಿ ನಡೆದಿದ್ದರು ಮತ್ತು ಅಪರಾಧಿಗಳು ಹೀಗೆ ಸುಲಭವಾಗಿ ಪರಾರಿಯಾಗಿದ್ದರೂ ಸರ್ಕಾರ ಏಕೆ ಮೌನವಾಗಿದೆ? ನಾಗರಿಕ ವಿಮಾನಯಾನ ಸಚಿವಾಲಯ ಉಸ್ತುವಾರಿ ಹೊಂದಿರುವ ರಾಮ್ ಮೋಹನ್ ನಾಯ್ಡು ಅವರನ್ನು ಏಕೆ ರಕ್ಷಿಸಲಾಗುತ್ತಿದೆ? ಇದಕ್ಕೆ ಮುಖ್ಯ ಕಾರಣ ಅವರು ಚಂದ್ರಬಾಬು ನಾಯ್ಡು ಅವರ TDP ಪಕ್ಷದ ಸಂಸದರು. ಚಂದ್ರಬಾಬು ನಾಯ್ಡು ಅವರು 16 ಸಂಸದರು ಪ್ರಸ್ತುತ ಕೇಂದ್ರದಲ್ಲಿ ಮೋದಿ ಸರ್ಕಾರದ ಬೆಂಬಲ ನೀಡುತ್ತಿದ್ದಾರೆ. ಹೀಗಾಗಿ ನಾಯ್ಡು ಬಾಬು ಅವರೇ ಈ ನಾಗರಿಕ ವಿಮಾನಯಾನ ಸಚಿವಾಲಯವನ್ನು ಪರೋಕ್ಷವಾಗಿ ನಡೆಸುತ್ತಿದ್ದಾರೆ ಎಂಬ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಈ ರಾಜಕೀಯ ಒತ್ತಡದ ಕಾರಣಕ್ಕಾಗಿಯೇ ಇಂಡಿಗೋ ಬಿಕ್ಕಟ್ಟು ಹೆಚ್ಚುತ್ತಿದೆ ಮತ್ತು ಈ ಅಪರಾಧಿಗಳು ಸುಲಭವಾಗಿ ದೇಶ ಬಿಟ್ಟು ಹೋಗಲು ಸಾಧ್ಯವಾಯಿತು ಎಂಬ ತೀವ್ರ ಆರೋಪಗಳು ಕೇಳಿಬರುತ್ತಿವೆ. ಇದು ವಿಜಯ್ ಮಲ್ಯ, ನೀರವ್ ಮೋದಿಯವರಂತೆ ಇವರನ್ನು ಓಡಿಸಿದ ಪ್ರಕರಣದಂತಿದೆ ಎಂದು ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ. ಈ ಭೀಕರ ಮಾನವ ದುರಂತದ ಬಗ್ಗೆ ಯಾವುದೇ ನೈತಿಕ ಹೊಣೆಗಾರಿಕೆ ಹೊತ್ತುಕೊಳ್ಳಲು ಇದುವರೆಗೂ ಗೋವಾ ಮುಖ್ಯಮಂತ್ರಿ ಅಥವಾ ಕೇಂದ್ರ ಗೃಹ ಸಚಿವರು ಯಾರೂ ಮುಂದೆ ಬಂದಿಲ್ಲ. ನ್ಯಾಯವು ಎಲ್ಲಿ ಸಿಗಲಿದೆ ಎಂಬುದು ದೇಶದ ಜನರ ಮುಂದಿರುವ $1 बिलियन का जवाब दे कि इंडिगो की फ्लाइटें नहीं चल रही हैं, लोगों का को त्राहिमाम मचा हुआ एयरपोर्ट्स पर, बच्चे और बुजुर्ग फ्लाइट नहीं, नॉर्मल पैसेंजर के लिए इंडिगो की फ्लाइट नहीं चल रही है. लेकिन गोवा के नाइट क्लब के जहां पर 25 लोगों की निर्मम मौत हो गई, जिनके पास लाइसेंस नहीं था, वो लूथरा बंधु आराम से इंडिगो की फ्लाइट से थाईलैंड भाग गए और फ्लाइट बिल्कुल टाइम से चली गई. वो इस बात का जवाब. ವೀಕ್ಷಕರೇ, ನೀವು ನಮ್ಮ ಭಟ್ಕಲ್ ಒನ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದಾದರೆ ಈಗಲೇ ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ನಮ್ಮ ವಿಡಿಯೋಗಳನ್ನು ಹಂಚಿಕೊಳ್ಳಿ.